ಈ ಮನೇಲಿ ಅಪ್ಪ ಮಗಳು ಯಾವಾಗ ತಾನೇ ನನ್ನ ಮಾತು ಕೇಳಿದ್ದೀರಾ? ಇನ್ಯಾವನೋ ಬಂದು ಏನೋ ಮಾಡಿದ್ರೆ ಏನ್ರಿ ಮಾಡೋದು? ಇವಳು ಕರೆದ್ಲು ಅಂತ ಅವನು ಊರವ್ರ ಮುಂದೆ ಮಾನ ಮರ್ಯಾದೆ ಹೋಗೋದು ನಮ್ಗೇನೆ. ಇಷ್ಟು ಬೇಗನಾ? 30 ಆಗೋಕ್ಕೂ ಮುಂಚೆ ಮದುವೆ ಮಾಡಿ ಕೈ ತೊಳ್ಕೋಬೇಕು. 40 ಆಗೋವರೆಗೂ ಕಾಯೋದಲ್ಲ. ಕೇಳಿಸ್ಕೊಂಡ್ರಾ? ಇವತ್ತು ಕನ್ವರ್ಸ್ತಾ ಇದ್ದಾಳೆ, ನಾಳೆ ಅವನೇ ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಕಚಡ ನನ್ನ ಮಗನ ಮಾತ್ರ ನಾನು ಅಳಿಯ ಮಾಡ್ಕೊಳ್ಳಲ್ಲ. ಬೇಗ ಒಳ್ಳೆ ಸಂಬಂಧ ಹುಡುಕ್ತೀನಿ, ನೋಡ್ತಾ ಇರು. ಹುಡ್ಕೋದಲ್ಲ, ಈಗಲೇ ಹುಡುಗನ್ನ ಮನೆಗೆ ಕರೆಸಿ ಮುಂದೆ ಆಗೋ ಅನಾಹುತನ ತಪ್ಸೋಣ. ಏನು ಮಿಸ್ಟರ್ ನೀವು ಅವ್ರು ನಿಮ್ಗೆ ಅವಮಾನ ಮಾಡಿದ್ರು ಅನ್ನೋ ಕಾರಣಕ್ಕೆ ನೀವು ಈ ನಿರ್ಧಾರ ತಗೋತಾ ಇದ್ದೀರಾ? ದಯವಿಟ್ಟು ದುಡುಕ್ಬೇಡಿ. ನಾನಲ್ಲಿ ಬಂದರೆ ಏನಾದರೂ ಎಡವಟ್ಟು ಮಾಡ್ತೀನಿ ಅಂತ ಸಾಹೇಬ್ರನ್ನ ತಡೆದ್ರು. ಆದರೆ ಅವ್ರು ಹೀಗೆ ಮಾಡ್ತಾರೆ ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಬಂದು ನಿಮಗೆ ಯಾಕೆ ಅರ್ಚನವ್ರನ್ನ ಕೊಡ್ತಿಲ್ಲ ಅಂತ ಗಲಾಟೆ ಮಾಡ್ತಿದ್ದೆ. ಈ ವಿಷಯದಲ್ಲಿ ದೊಡ್ಡ ಮನೆಯವ್ರು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರು. ಅದಕ್ಕೆ ನೀವು ಈ ನಿರ್ಧಾರ ತಗೋತಾ ಇದ್ದೀರಾ? ನಾವು ಅವಾಗಲಿಂದ ಅದನ್ನೇ ಹೇಳ್ತಿದ್ದೀವಪ್ಪ. ಯಾಕೋ ಮೇಷ್ಟ್ರನ ಮಾತನ್ನೇ ಕೇಳ್ತಾ ಇಲ್ಲ. ಯಾರೇನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ನಾನೆಲ್ಲೇ ಇದ್ರೂ ನಿಮ್ಮನ್ನೆಲ್ಲ ನೆನಪಿಸ್ಕೊಡ್ತಾ ಇರ್ತೀನಿ. ನರಸಿಂಹ ಅವರೇ, ದೀಪು ಥರನೇ ನೀವು ನನ್ನ ಪ್ರೀತಿಗೆ ತುಂಬಾ ಸಹಾಯ ಮಾಡಿದ್ದೀರ. ಮೇಷ್ಟ್ರೆ, ನಾನು ಕುಡ್ದಿರ್ಬೋದು, ಆದರೆ ಕುಡ್ದಿರೋರು ಯಾವತ್ತೂ ಸತ್ಯನೇ ಮಾತಾಡೋದು. ನಾನು ನಿಮಗೆ ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ. ಮೊದಲೆಲ್ಲ ನನ್ನ ಕಷ್ಟ ಸುಖ ನನ್ನ ದೀಪು ಪುಟ್ಟಿ ಹತ್ರ ಹೇಳ್ಕೊಳ್ತಿದ್ದೆ. ಅವಳು ಮದುವೆ ಆಗೋದ್ಮೇಲೆ ನನ್ನ ಖುಷಿಗಳನ್ನ ಅಮ್ಮನ ಹತ್ರ ಹಂಚ್ಕೋತಿದ್ದೆ. ಬೇಜಾರಾದರೆ ಒಬ್ಬನೇ ಮೇಲ್ ಕೂತು ಯೋಚನೆ ಮಾಡ್ತಿದ್ದೆ. ನೀವು ಬಂದಮೇಲೆ ನಿಮ್ಮ ಜೊತೆ ಬೆರೆತೆ ನಿಮಗೆ ಅಣ್ಣನ ಸ್ಥಾನ ಕೊಟ್ಟೆ. ನೀವು ಹೇಗೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನ ನನ್ನ ಹತ್ರ ಹಂಚ್ಕೊಳ್ತಿದ್ರೋ ಹಾಗೆ ನನ್ನ ವಿಚಾರಗಳನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊತಿದ್ದೆ. ನಿಮ್ಮಲ್ಲಿರೋ ಎಷ್ಟೋ ಒಳ್ಳೆ ಗುಣಗಳನ್ನ ನನ್ನ ಜೀವನದಲ್ಲೂ ಅಳವಡಿಸ್ಕೊಳ್ಳೋಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಇಷ್ಟೆಲ್ಲ ಒಳ್ಳೆ ಗುಣ ಇರೋ ನೀವು ಈ ಥರ ತಪ್ಪು ಮಾಡ್ಬೋದಾ? ಅಲ್ಲಿ ಯಾರೋ ಏನೋ ಹೇಳಿದ್ರು ಅಂತ ನಮ್ಮನ್ನೆಲ್ಲ ಬಿಟ್ಟು ಹೋಗೋ ತೀರ್ಮಾನ ಮಾಡಿದಿರಲ್ಲ ಮಿಸ್ಟ್ರೆ. ನೋಡಿ, ನೀವು ನಿಜವಾಗ್ಲೂ ನನ್ನ ತಮ್ಮ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಿ ಮಿಸ್ಟ್ರೆ. ಈ ಏಟು ನೀನು ಕುಡ್ಕೊಂಬಂದಿರೋದಕ್ಕೆ ಈಗ ಹೊಡೆದಿದ್ದು ನಮ್ಮ ಅಳಿಯ ಅವರ ಅಕ್ಕನ್ನ ಮೇಷ್ಟ್ರು ಇಷ್ಟಪಡ್ತಾ ಇದ್ದಾರೆ ಅನ್ನೋ ವಿಷಯ ನೀನು ಗೊತ್ತಿದ್ದು ನಮಗೆಲ್ಲ ಹೇಳದೇ ಇರೋದಕ್ಕೆ. ಇನ್ನೊಂದು ವಿಷಯ ಕೇಳ್ತೀನಿ. ದೀಪ ಆ ಮನೆಯವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಮೇಷ್ಟ್ರನ್ನ ಆ ಮನೆಗೆ ಕರ್ಸ್ಕೊಳ್ಳೋ ವಿಷಯ ನಿನಗೆ ಗೊತ್ತಿತ್ತಾ? ಗೊತ್ತಿತ್ತು ಸಾಹೇಬ್ರೆ. ಹೊಸ ನೀರು ಬಂದಮೇಲೆ ಹಳೆ ನೀರು ಕೊಚ್ಕೊಂಡು ಹೋಗಲೇಬೇಕು. ಇಷ್ಟು ದಿನ ಆ ರೂಪನ ಜಾನು ಅಂತ ಕರಿತಿದ್ದೆ, ಆದರೆ ಇನ್ಮುಂದೆ ಕವನನ ನನ್ನ ಡಾರ್ಲಿಂಗ್ ಅಂತ ಕರಿತೀನಿ. ಇಷ್ಟು ದಿನ ಆ ರೂಪನ ಮನೇಲಿ ಇಟ್ಕೊಂಡು ಚಿನ್ನದ ಕೋಳಿ ಥರ ಸಾಕಿದ್ದೆ, ಆದರೆ ಕವನ ಇನ್ಮೇಲಿಂದ ನನ್ನ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಆಗ್ತಾಳೆ. ಇವತ್ತು 1 ಲಕ್ಷ 1 ಮುತ್ತು, ನಾಳೆ ಲಕ್ಷ ಲಕ್ಷ ಬೇಜಾನ್ ಮುತ್ತು.
ಇಷ್ಟೊತ್ತಿಗಾಗಲೇ ಆ ರೂಪ ಯಾವನ್ ಕೈಗೋ ತಗಲಾಕೊಂಡು ಒದ್ದಾಡ್ತಿರ್ತಾಳೆ. ಹಾಳಾಗೋಗ್ಲಿ, ಮನೆ ಹೊರದೇ ಇದ್ರೆ ಸಾಕು. ಅರವಿಂದ್, ಯಾಕೆ ಜಾನು ಆಡಿಷನ್ಗೆ ಹೋಗ್ತೀನಿ ಅಂತೇಳಿ ಇಷ್ಟೊತ್ತಿಗೆ ಬರ್ತಿದ್ಯಾ? ಅದು ಕೊಂಡ್ಕೊಂಡು ಏನಾಯ್ತು? ನಿನ್ ಫೋನ್ ಯಾಕೋ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ನಂದ ಹೌದಾ? ಓಹೋ, ಅದು ಚಾರ್ಜ್ಗೆ ಹಾಕಿರ್ಲಿಲ್ಲ ಜಾನು, ಅದಕ್ಕೆ ಸ್ವಿಚ್ ಆಫ್ ಆಗೋಯ್ತು. ಅದೆಲ್ಲ ಬಿಟ್ಟು ನಾನು ಚಾರ್ಜ್ಗೆ ಹಾಕ್ತೀನಿ. ನಿನ್ಗೇನಾಯ್ತು ಜಾನು? ಯಾಕೆ ಕುಂಟ್ಕೊಂಡ್ ಬರ್ತಿದ್ಯಾ? ಸತ್ತು ಮತ್ತೆ ಬದುಕ್ ಬಂದಿದ್ದೀನಿ. ಹೌದಾ? ಅಂಥದ್ದೇನಾಯ್ತು ಜಾನು? ನನ್ನ ವಿಷಯ ಬಿಡು, ಮನೆಗೆ ಯಾರು ಬಂದಿದ್ರು? ಇಲ್ಗ ಯಾರು ಇಲ್ವಲ್ಲ? ನಿನ್ ಬಿಟ್ರೆ ಬೇರೆ ಯಾರು ಬರ್ತಾರೆ ಜಾನು? ಅದಕ್ಕೆ ಬೇರೆ ಊರಿಗೆ ಹೋಗಿದ್ದಾರೆ, ಅವರು ಇಲ್ಲಿಲ್ಲ, ಇನ್ಯಾರು ಬರೋಕ್ಕಾಗುತ್ತೆ? ನಾನು ಹೋದ್ಮೇಲಿಂದ ಮನೇಲಿ ನೀನ್ ಒಬ್ನೇ ಇದ್ಯಾ? ಹೌದು ಜಾನು, ನೀನ್ ಈಗ ಬರ್ತೀಯಾ ಆಗ ಬರ್ತೀಯ ಅಂತ ಕಾಯ್ಕೊಂಡಿದ್ದೆ. ಅದೆಲ್ಲ ಬಿಡು, ಆಡಿಷನ್ ಏನಾಯ್ತು? ಸೆಲೆಕ್ಟ್ ಆದ್ಯಾ? ತುಂಬಾ ಚೆನ್ನಾಗಾಯ್ತು. ಹೀರೋಯಿನ್ ಆಗಿ ನಾನೇ ಸೆಲೆಕ್ಟ್ ಆದೆ. ಓಹ್ ಹೌದಾ? ಕಂಗ್ರ್ಯಾಚುಲೇಷನ್ಸ್ ಜಾನು, ವೆರಿ ಗುಡ್ ವೆರಿ ಗುಡ್. ನೀನ್ ಮೊದಲು ಫ್ರೆಶ್ ಅಪ್ ಆಗ್ಬಾ, ಕಾಲಿಗೆ ಆಯಿಂಟ್ಮೆಂಟ್ ಹಚ್ತೀನಿ. ಬೇಕಾಗಿಲ್ಲ, ನಾನೇ ಹಚ್ಕೋತೀನಿ. ಹಾಗಂದ್ರೆ ಹೇಗ್ ಜಾನು? ನೋಡು, ತುಂಬಾ ನೋವಾಗ್ತಿದೆ ಅಂತ ಅನಿಸ್ತಾ ಇದೆ. ನೀನು ಫ್ರೆಶ್ ಅಪ್ ಆಗ ಫಸ್ಟ್. ಹೋಗ್ ಜಾನು, ಗೋ 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 ಗೋ.